ಉದ್ದೇಶ ಗಟ್ಟಿಗಾಗಿದ್ರೆ ದೇವರು ನಮ್ಮ ಜೊತೆಲಿ ಇರ್ತಾನೆ ಅಂತ ಅನ್ನೋದಕ್ಕೆ ಈ ಸಂಸ್ಥೆನೇ ಕಾರಣ. ಯಶಸ್ಸು ನಮ್ಮ ಜೊತೆಲಿ ಇರುತ್ತೆ ಅಂತ ಅನ್ನೋದಕ್ಕೆ ಯೋಗೇಶ್ ಅವರೇ ಒಂದು ದೊಡ್ಡ ಉದಾಹರಣೆ. ಇದಕ್ಕೆ 2,000ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಕೆಲಸ ಓದ್ತಾರೆ ಇಲ್ಲಿ. ನನಗೆ ತುಂಬಾ ಖುಷಿ ಆಗುವಂಥದ್ದು ಏನು ಅಂತಂತಂದ್ರೆ, ಈ ವಿದ್ಯಾ ಸಂಸ್ಥೆಯ ನಡೆಸ್ತಾ ಇರುವಂಥವರ ಉದ್ದೇಶ ಯಾವತ್ತೂ ನಾನು ಹೇಳ್ತೀನಿ, ಉದ್ದೇಶ ಗಟ್ಟಿಗಾಗಿದ್ರೆ ದೇವರು ನಮ್ಮ ಜೊತೆಲಿ ಇರ್ತಾನೆ ಅಂತ ಅನ್ನೋದಕ್ಕೆ ಈ ಸಂಸ್ಥೆನೇ ಕಾರಣ. ಯೋಗೇಶ್ ಅವರೇ ಅದಕ್ಕೆ ತುಂಬಾ ದೊಡ್ಡ ಉದಾಹರಣೆ ರೀ. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು ಅವ್ರಿಗೆ. ಯಾಕಂತಂದ್ರೆ ನಾನು ಅದೇ ಹೇಳಿದೆ, ಹೇಗೆ ಸರ್ ಇದನ್ನೆಲ್ಲ ಅಂತ ಅನ್ನೋವಂಥದ್ದು ಏನಿಲ್ಲ ಸರ್, ಮಕ್ಕಳಿಗೆ ವಿದ್ಯೆ ಕೊಡಬೇಕು ಅಂತ ಅನ್ನುವಂಥದ್ದು ಅಷ್ಟೇ ನನ್ನ ಉದ್ದೇಶ ಅಂತ ಅನ್ನುವಂಥದ್ದು. ನೋಡ್ರಿ, ಉದ್ದೇಶ ಒಂದು ಕ್ಲೀನ್ ಆಗಿದ್ರೆ ದೇವರು ಸಹಿತ ನಮ್ಮ ಜೊತೆಲಿ ಇರ್ತಾನೆ, ಯಶಸ್ಸು ನಮ್ಮ ಜೊತೆಲಿ ಇರುತ್ತೆ ಅಂತ ಅನ್ನೋದಕ್ಕೆ ಯೋಗೇಶ್ ಅವರೇ ಒಂದು ದೊಡ್ಡ ಉದಾಹರಣೆ. ಇದಕ್ಕೆ ಇವತ್ತು ಇಷ್ಟು ದೊಡ್ಡ ಒಂದು ಇನ್ಸ್ಟಿಟ್ಯೂಷನ್ ನ ನಡೆಸುವಂತ ಒಂದು ಆಶೀರ್ವಾದ ಇವತ್ತು ದೇವ್ರು ಮಾಡಿದಾನೆ ಅಂತ ಅನ್ನುವಂಥದ್ದಕ್ಕೆ ಅವ್ರ ಉದ್ದೇಶನೇ ಕಾರಣ. ಇವರ ಸ್ಟಾಫ್ ಎಷ್ಟು ಜನ ಇದ್ದಾರೋ, ಕೆಲವು ಸ್ಕೂಲ್ಗಳ ಸ್ಟ್ರೆಂತ್ ಹಂಗಿರುತ್ತೆ. ಅಂಥದ್ದು ಇವತ್ತು ಅವರ ಸಾಧನೆ ಎಂಥದ್ದು ಅಂತಂತಂದ್ರೆ 122 ಜನ ಇಲ್ಲಿ ಕೆಲಸ ಮಾಡುವಂತ ಟೀಚರ್ಸ್ ಆಗಿರ್ಬೋದು, ಎಲ್ಲರೂ ಇರುವಂಥದ್ದು. 2,000ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಕೆಲಸ ಓದ್ತಾರೆ ಇಲ್ಲಿ. ಸೊ 2,000 ಅಂದ್ರೆ ಒಂದು ಸ್ಕೂಲ್ ಮಾತ್ರ ಇದು ಅಲ್ವಾ ಸರ್? ಎಷ್ಟೋ ಪುಣ್ಯ ಬರುತ್ತೆ ಅಂತ ಅನ್ನೋಂಥದ್ದನ್ನ ಕೇಳಿದೀವಿ. ವರ್ಷ ಸಾವಿರಾರು ಜನ ಮಕ್ಕಳಿಗೆ ವಿದ್ಯಾದಾನ ಮಾಡುವಂತ ಈ ತರದ ವಿದ್ಯಾ ಕೇಂದ್ರಗಳಿಗೆ ಖಂಡಿತವಾಗ್ಲೂ ನಿಮ್ಮೆಲ್ಲರ ಹಾರೈಕೆಗಳಿರಬೇಕು, ದೇವರ ಆಶೀರ್ವಾದ ಇರಬೇಕು. ಆಗಷ್ಟೇ ಮತ್ತೊಂದಿಷ್ಟು ವರ್ಷಗಳು ನಿರಂತರವಾಗಿ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಕೊಡುವಂತ ಒಂದು ಸಂಸ್ಥೆಯಾಗಿ ಬೆಳೆಯೋದಕ್ಕೆ ಎಲ್ಲ ಕಾರಣವಾಗುತ್ತೆ. ನನ್ನ ಹಾರೈಕೆ ಅಷ್ಟೇ. ಇವತ್ತು ಈ 24ನೇ ವರ್ಷದ ಈ ವಾರ್ಷಿಕೋತ್ಸವ ಏನಿದೆ, ಇದು 35 ಆಗಲಿ, 55 ಆಗಲಿ, 75 ಆಗಲಿ, 105 ಆಗಲಿ, ನನ್ನದೊಂದು ಸ್ವಾರ್ಥ. ಆ 105ನೇದಕ್ಕೂ ನಾನೇ ಚೀಫ್ ಗೆಸ್ಟ್ ಆಗಲಿ.